ನಮಸ್ಕಾರ. ನಾನು ಕೈಗಾ ಹೋಗಿದ್ದೆ. ಕೈಗಾ ಹೋಗುವ ಹೊತ್ತಿಗೆ ನಾನು ನೋಡಿದೆ, ಅದು ಟ್ರಾಲಿ ಬಿತ್ಕೊಂಡಿತ್ತಲ್ಲ, ಸುಮಾರು ಒಂದು 15-20 ದಿವಸ ಆಯಿತು. ಆ ಟ್ರಾಲಿ ತೆಗಿಲಿಕ್ಕೆ ಕ್ರೇನ್ ಕೂಡ ಬಂದಿದೆ. ನೋಡಿ, ನಾವು ಕಾಣಿಸ್ತೀನಿ ಕ್ರೇನು. ಗುಜರಾತಿಂದ ಬಂದಿದ್ದಂತೆ ಕ್ರೇನು. ಆಲ್ಮೋಸ್ಟ್ ಈಗ ಟ್ರಾಲಿಯನ್ನು ತೆಗೆದಿದ್ದಾರೆ ಅವರು. ಆದರೆ ಮತ್ತೆ 50% ಇದೆ. 2 ದಿವಸ ಆಯ್ತಂತೆ ಈ ಕ್ರೇನ್ ಬಂದ್ಕೊಂಡು. ಮತ್ತೆ 50% ಇದೆ. ನಾಳೆ ಮತ್ತು ನಾಡ್ದು ಗುರುವಾರ ಸಂಜೆ ಒಳಗೆ ಈ ಏನು ಕೈಗಾಗೆ ಹೋಗುವ ಒಂದು ಕಾರವಾರ ರೂಟಿಂದ ಹೋಗಿತ್ತಲ್ಲ ಟ್ರಾಲಿ, ಗುಜರಾತಿಂದ ಬಂದಿತ್ತು ಕೈಗಾಕ್ಕೆ. ಅಂದರೆ ಈ ಕಂಪ್ನಿಗೆ, ಮೆಗಾ ಕಂಪ್ನಿಗೆ ಬಂದಿತ್ತಲ್ಲ 5-6 ಘಟಕಕ್ಕೆ. ಆ ಟ್ರಾಲಿ ಅಚಾನಕ್ಕಾಗಿ ಕಿನ್ನರ್ ಸಣ್ಣ ರಸ್ತೆಯಿಂದ ಕೂಡ ಬಂದ್ಕೊಂಡು ಇದಾಯಿತು. ಅಂದರೆ ಪರ್ಫೆಕ್ಟ್ ಆಗಿತ್ತು. ಆದರೆ ಈ ಒಂದು ರಸ್ತೆಯಲ್ಲಿ ನೋಡಿ ತಿರುವು ಇತ್ತು. ಇಲ್ಲಿ ಅವ್ರಿಗೆ ಗೊತ್ತಿಲ್ಲಂತೆ, ಮಧ್ಯದಲ್ಲಿ ಯಾವುದೋ ಒಂದು ಆ ಮಷಿನಿಗೇನೋ ಟೈರ್ ಬ್ಲಾಸ್ಟ್ ಆಗಲಿಲ್ಲಂತೆ. ಆ ಮಷಿನಿಗೆ ಹೋಗಬೇಕಾದ್ರೆ ಅದೇನೋ ಲಿಕ್ವಿಡ್ ಏನೋ ಹೇಳಿದ್ರು ಅವರು, ಇದಾಯ್ತಂತ. ಈಗ ಸರಿಯಾಗಿದೆ. ಈಗ ಎರಡು ದಿವಸದಲ್ಲಿ ಅದು ಕ್ರೇನನ್ನು ತೆಗಿತಾರೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಭಾಳಷ್ಟು ಜನರು ಇಲ್ಲಿ ನಿಂತ್ಕೊಂಡಿದ್ದಾರೆ. ಎಂಥದ್ದು ಪ್ರಾಬ್ಲಮ್ ಇಲ್ಲ, ಲೈನ್ ಕ್ಲಿಯರ್ ಆಗ್ತದೆ, ಯಾವುದು ಪ್ರಾಬ್ಲಮ್ ಇಲ್ಲ ಅಂತ. ಈಗ ನಾನು ತೆಗಿತಾ ಇದೆ ನೋಡಿ, ಈ ರೀತಿ ತೆಗಿತಾ ಇದ್ದಾರೆ. ಈಗ ಪ್ರಾಬ್ಲಮ್ ಇಲ್ಲ. ರೋಲರ್ ಮಾಡ್ತಾ ಇದ್ದಾರಂತೆ. ಮುಂದೆ ಹೋಗಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಇವರು ಕೂಡ ಇದ್ದರು, ಪಾಪ ಸರ್ ಅವರು ಕೂಡ ಇದ್ದರು. ಇವರು ಟ್ರಾಲಿ ಹೋಗಬೇಕಾದ್ರೆ ನಡೀತಾ ಹೋಗ್ತಾ ಇದ್ರಂತೆ. ಆದರೆ ಹೆಂಗೆ ಬಿತ್ತಂತ ಗೊತ್ತಾಗಲಿಲ್ಲ, ಇವ್ರಿಗೂ ಗೊತ್ತಿಲ್ಲಂತೆ ಹೆಂಗೆ ಹೋಯ್ತಂತ. ಆ ಟೆನ್ಷನಲ್ಲಿದ್ದಾರೆ ಅವರು ಕೂಡ. ಅಂದರೆ ಭಾಳಷ್ಟು ಲಾಸ್ ಆಯಿತು ನಮಗೆ ಕಂಪ್ನಿಗೂ ಕೂಡ ಒಂದು ಒಳ್ಳೆ ಹೆಸರಿತ್ತು, ಅದು ಕೂಡ ಸ್ವಲ್ಪ ಇದಾಯಿತು ಅಂತ ಹೇಳ್ತಾ ಇದ್ದಾರೆ. ಆದರೆ ನೋಡಿ, ಇಷ್ಟು ದೊಡ್ಡ ಟ್ರಾಲಿ ಖಾಲಿ ಕೇವಲ ಕೈಗಾಗಿ 7 ಕಿಲೋಮೀಟ್ರ್ ಇದ್ದಾಗೆ ಬಿತ್ತು. ಈಗ ಅದು ತೆಗಿತಾ ಇದ್ದಾರೆ. ಕ್ರೇನ್ ನೋಡಿ ಯಾವ ರೀತಿ ತೆಗಿತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 2 ದಿವಸದಲ್ಲಿ ಇಲ್ಲಿ ಲೈನ್ ಕ್ಲಿಯರ್ ಆಗುತ್ತೆ, ರೋಡ್ ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಈ ರೀತಿ ಈ ಒಂದು ವಾಹನ ಅಂದರೆ ಏನು ಬಿದ್ದಿತ್ತದು ತೆಗಿತಾ ಇದ್ದಾರೆ. ಅದು ಕೂಡ ಗುಜರಾತಿಂದ ಈ ಕ್ರೇನ್ ಬಂದಿದೆ. ಇದಕ್ಕೂ ಕೂಡ ಒಂದು 10 ದಿವಸ ಆಗ್ತದೆ ಅಲ್ಲಿಂದ ಬರಲಿಕ್ಕೆ, 10-15 ದಿವಸ ಅವ್ರು ಹೇಳ್ತಾ ಇದ್ದಾರೆ. ಇದಷ್ಟು ಇವತ್ತು ಈ ಒಂದು ಕೈಗಾ ರಸ್ತೆಗೆ ಏನು ಬಿದ್ದಿತ್ತು, ಇದು ಭಾರಿ ನನಗೂ ಕೂಡ ಪಾಪ ಬೇಜಾರಾಯಿತು. ಅವರು ಕೂಡ ಭಾಳ ದುಃಖದಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಕೈಗಾ ಹೋಗ್ಲಿಕ್ಕೆ ಖಾಲಿ 7 ಕಿಲೋಮೀಟ್ರ್ ಇದ್ದಾಗ ಈ ರೀತಿ ಆಗಬಾರ್ದಿತ್ತು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ನಾನು ಹೇಳಿದೆ, ಇಲ್ಲಿ ಮಹಾಮಾಯಿ ಪವರ್ಫುಲ್ ದೇವಿ ಇದ್ದಾರೆ. ಆ ದೇವಿಗೆ ಒಂದು ಏನಾರ ತೆಂಗಿನಕಾಯಿ ಹೊಡ್ಕೊಂಡು ನೀವು ಏನೋ ಮಾಡಬೇಕಿತ್ತು ಅಂತ ಗೊತ್ತಿಲ್ಲಂತೆ. ಈಗ ನೆಕ್ಸ್ಟು ಈ ಟ್ರೈನ್ ಬರಲಿಕ್ಕೆ ಅದೇ ರೀತಿ ಮಾಡೋದಂತೆ. ಮಹಾಮಾಯಿ ದೇವರಿಗೆ ಒಂದು ಪ್ರಸಾದ ಇದು ಮಾಡಿಕೊಂಡು ಈ ಟ್ರೈನು ಕೂಡ ಈಗ ಬಂದಿದೆ. ಚೆನ್ನಾಗಿ ಆಗ್ತಾಯಿದೆ ನೋಡಿ. ದೇವರ ಆಶೀರ್ವಾದ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್.